ನಗರ ಅಂತಂದ್ರೆ ಬಾದಾಮಿ, ಪಟ್ಟದಕಲ್ಲು, ಹ್ಮ್ ಐಹೊಳೆ ಹ್ಮ್ ಮತ್ತು ಮಹಕೂಟ. ಹಾ ಸರ್, ಶಿಲ್ಪಕಲೆ ಹುಟ್ಟಿದ್ದು ಐಹೊಳೆ, ಹಾ ಶಿಲ್ಪಕಲೆ ಬೆಳೆದಿದ್ದು ಬಾದಾಮಿ, ಹಾ ಪರಿಪೂರ್ಣವಾದಂತ ದೇವಾಲಯದು ಪಟ್ಟದಕಲ್ಲು. ಹಾ ಹಾ ದೇವಾಲಯ ಕಟ್ಟುವಂತ ಕಾರ್ಯಾಗಾರ ಐಹೊಳೆ, ಹಾ ಮೂರ್ತಿಯನ್ನ ವಿಕಾಸ ಮಾಡಿದ ನಗರ ಯಾವುದು ಬಾದಾಮಿ. ಹಾ ಪಟ್ಟದಕಲ್ಲಲ್ಲಿ ಬಂದಾಗ ಮಾತ್ರ ಹಾ. ವಾಸ್ತುಶಿಲ್ಪವಾಗಲಿ ಮೂರ್ತಿ ಶಿಲ್ಪವಾಗಲಿ ಹಾ ಕೊನೆಯ ಸ್ಟೇಜ್ ಯಾವುದು ಪಟ್ಟದಕಲ್ಲು. ಪಟ್ಟದಕಲ್ಲು. ಸೊ ಚಾಲುಕ್ಯರು ಸೌತ್ ಇಂಡಿಯಾದೊಳಗ ದಕ್ಷಿಣ ಭಾರತದೊಳಗ ಹಾ 9 ರಾಜ್ಯಗಳಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಹಾ ನರ್ಮದಾ ಟು ಕಾವೇರಿ, ಹಾ ನರ್ಮದಾ ನದಿಯಿಂದ ಹಿಡಿದು ಕಾವೇರಿ ತನಕ ಚಾಲುಕ್ಯರ ಸಾಮ್ರಾಜ್ಯ ಇತ್ತು. ಹಾ ಸೊ ಹೀಗಾಗಿ ಹ್ಮ್ 5 ಮತ್ತು 6ನೇ ಶತಮಾನ ಯಾವುದು ಐಹೊಳೆ, ಹಾ 6 ಮತ್ತು 7ನೇ ಶತಮಾನ ಯಾವುದು ಬಾದಾಮಿ, ಹಾ 7, 8 ಶತಮಾನ ಯಾವುದು ಪಟ್ಟದಕಲ್ಲು. ಹಾ ಸೊ ಚಾಲುಕ್ಯರ ರಾಜಧಾನಿ ಯಾವುದು ಬಾದಾಮಿ, ಹಾ ಹಾ ವ್ಯಾಪಾರ ಕೇಂದ್ರ ಮತ್ತು ಶಿಕ್ಷಣ ಕೇಂದ್ರ ಯಾವುದು ಐಹೊಳೆ, ಹಾ ಚಾಲುಕ್ಯರ ಪಟ್ಟಾಭಿಷೇಕ ನಡೆಯುವಂತ ಕೇಂದ್ರ ಯಾವುದು ಪಟ್ಟದಕಲ್ಲು. ಹ್ಮ್ ಹ್ಮ್ ಇಲ್ಲಿ ಪಟ್ಟಾಭಿಷೇಕ ಮಾಡುವಂತ ಉದ್ದೇಶ ಏನಿತ್ತಂದ್ರೆ, ಹಾ ಇಲ್ಲೊಂದು ನದಿ ಇದೆ, ಹಾ ಮಲ್ಲಪ್ರಭಾ ನದಿ ಅಂತೇಳಿ. ಹಾ ಆ ಮಲ್ಲಪ್ರಭಾ ನದಿ ಮಾತ್ರ ಹ್ಮ್ ದಕ್ಷಿಣದಿಂದ ಹ್ಮ್ ಉತ್ತರ ಅಭಿಮುಖವಾಗಿ ಹರಿಯುವಂತ ನದಿ, ಹಾ ಅಂದ್ರೆ ಉತ್ತರ ವಾಹಿನಿ. ಹಾ ಪವಿತ್ರವಾದ ನದಿಯ ದಂಡೆಯ ಮೇಲೆ ಹಾ ಎಲ್ಲಾ ಚಾಲುಕ್ಯ ಮಹಾರಾಜರು ಹಾ ಪಟ್ಟಾಭಿಷೇಕ ಮಾಡಿಕೊಂಡು ಹೋದ್ರೆ ಹಾ ಅವ್ರಿಗೆ ಜಯಶಾಲಕ್ಕಿತ್ತಂತೆ. ಹಾ ಹಾ ಅದಕ್ಕೋಸ್ಕರವಾಗಿ ಹ್ಮ್ ಪಟ್ಟವನ್ನು ಕಟ್ಟುವಂತ ಸ್ಥಳದ ಹೆಸರು ಪಟ್ಟದಕಲ್ಲು. ಹಾ ಸರ, ಪಟ್ಟದಕಲ್ಲಲ್ಲಿ 10 ದೇವಾಲಯಗಳಿವೆ. ಹಾ 9 ದೇವಾಲಯ ಮಾತ್ರ ಶಿವ ದೇವಾಲಯ, ಹಾ 1 ದೇವಾಲಯ ಮಾತ್ರ ಜೈನ ದೇವಾಲಯ. ಹಾ ಬಟ್ ಚಾಲುಕ್ಯರು ಮೂಲತಃ ವೈಷ್ಣವರು, ಹಾ ವಿಷ್ಣು ಪೂಜೆ ಮಾಡ್ತಾ ಇದ್ರು. ಹಾ ಚಾಲುಕ್ಯ ರಾಜ ಫಸ್ಟ್ ವಿಕ್ರಮಾದಿತ್ಯ ರಾಜನು ಹಾ ಹಾ ಶೈವ ದೀಕ್ಷೆಯನ್ನು ಪಡೆದುಕೊಂಡು ಹಾ ಎಲ್ಲಾ ದೇವಾಲಯ ಕಟ್ಟಿದ್ದು ಮಾತ್ರ ಹಾ ಪಟ್ಟದಕಲ್ಲಲ್ಲಿ ಶಿವ ದೇವಾಲಯ. ಹಾ ಹಾ ಇವೆಲ್ಲ ಬಿಲಾಂಗ್ ಟು 17th century. ಹಾ ಹಾ 1300 year old ಮಾನ್ಯುಮೆಂಟ್ ಯಾವುದು ಪಟ್ಟದಕಲ್ಲು. ಸರ್ ಹೋಗಿ ಬರನ್ರಿ ಒಂದ್ ರೌಂಡ್. ಹಂಪಿಯ ದೇವಾಲಯಕ್ಕಿಂತಲೂ ಹಾ ಹಾ 700 ಓಲ್ಡ್ ಮಾನ್ಯುಮೆಂಟ್ ಯಾವುದು ಪಟ್ಟದಕಲ್ಲು. ಹಾ ಹಾ ಬಟ್ ಚಾಲುಕ್ಯರ ಸಾಮ್ರಾಜ್ಯ ನರ್ಮದಾ ಟು ಕಾವೇರಿ ತನಕ ಚಾಲುಕ್ಯರ ಸಾಮ್ರಾಜ್ಯ ಇತ್ತು. ಹಾ ಸೊ ಹೀಗಾಗಿ ಈ ಒಂದು ಬಾದಾಮಿ ಚಾಲುಕ್ಯ ದೇವಾಲಯ ನೋಡಿದಾಗ ಹಾ ವಾಸ್ತುಶಿಲ್ಪದ ಪ್ರಕಾರವಾಗಿ ಹಾ 4 ದೇವಾಲಯ ಮಾತ್ರ ಹಾ ಉತ್ತರ ಭಾರತ ದೇವಾಲಯ ಶಿಖರ, ಹಾ ಕಾಡಸದೇಶ ದೇವಾಲಯ, ಹಾ ಗಳಗನಾಥ ದೇವಾಲಯ, ಹಾ ಜಮ್ಮುಲಿಂಗ ದೇವಾಲಯ ಹಾ ಮತ್ತು ಕಾಶಿ ವಿಷ್ಣು ದೇವಾಲಯ, ಹಾ ಈ 3 ದೇವಾಲಯ ಮಾತ್ರ ಹಾ ಉತ್ತರ ಭಾರತ ದೇವಾಲಯ. ಉತ್ತರ ಭಾರತ ದೇವಾಲಯ. ರೇಖಾನಾಗರ ಹಾ. ಶಿಖರಶಿಲೆ ದೇವಾಲಯ